ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಮಂಡೇ ಆಸ್ ಯೂಲ್ ರೂಟೀನ್ ಸ್ಟಾರ್ಟ್ ನೋಡ್ರಿ. ಸಂಡೇ ಬಂತು ಅಂದ್ರೆ ಬಹಳ ಖುಷಿಯಾಗಿರ್ತದೆ. ಯಾಕಂದ್ರೆ ಹಾಲಿಡೇ ಅದ, ಅದನ್ನ ಮಾಡಬೇಕು ಇದು ಮಾಡಬೇಕು ಕೆಲಸ ಏನೇನೇನೇನೋ ಅನ್ಕೊಂಡಿರ್ತೀವಿ. ಆದ್ರೆ ಸಂಡೇ ಹೆಂಗೆ ಹೋಗ್ತದೋ ಗೊತ್ತೇ ಆಗಂಗಿಲ್ಲ. ಯಾಕಂದ್ರೆ ನಾವು ಸಂಡೇ ಅಂದ್ಕೂಡ್ಲೆ ಏನು ಮಾಡಿಬಿಡ್ತೀವ್ರಿ, ಎಲ್ಲ ಕೆಲಸ ಸಾವಕಾಶ ಮಾಡ್ತೀವಿ. ಸ್ಲೋ ಆಗಿ ಹೇಳೋದು, ಸಾವಕಾಶ ಹೇಳೋದು, ಸ್ವಲ್ಪ ಲೇಟ್, ದಿನದಕ್ಕಿಂತ ಅರ್ಧ ಗಂಟೆ 1 ಗಂಟೆ ಲೇಟಾಗಿ ಹೇಳೋದು. ಹಿಂಗೆ ಮತ್ತು ಕೆಲಸನೂ ಎಲ್ಲ ಸ್ಲೋ ಆಗಿ ಮಾಡೋದು. ಹೋಲ್ ಡೇ ಬರೀ ಟಿಫಿನ್ ಊಟ ಅನ್ನೋದ್ರಾಗೆ ಹೋಗ್ಬಿಡ್ತದೆ. ಮತ್ತು ನೆಕ್ಸ್ಟ್ ಡೇ ಮಂಡೇ ಸ್ಟಾರ್ಟ್ ಆಗಿಬಿಡ್ತದೆ. ಆ್ಯಕ್ಚುಲಿ ಮಂಡೇ ಇಸ್ ದ ಬೋರಿಂಗ್ ಡೇ ಅಂತ ಹೇಳಿ ನಾವು ಓದ್ತೀವ್ರಿ ಇಂಗ್ಲೀಷ್ ಸ್ಟೋರಿ ಬುಕ್ದಾಗ. ಆಮೇಲೆ ಸ್ಯಾಟರ್ಡೇ ಬಹಳ ಖುಷಿಯಾಗಿರ್ತದೆ. ಯಾಕಂದ್ರೆ ಯಾಕೆ ಸ್ಯಾಟರ್ಡೇ ಖುಷಿಯಾಗಿರ್ತೀವಿ ಅಂತಂದ್ರೆ ಸಂಡೇ ಹಾಲಿಡೇ ಅಲ್ಲ ಅಂಥೇಳಿ ಸ್ಯಾಟರ್ಡೇ ಖುಷಿಯಾಗಿರ್ತೀವ್ರಿ. ಬಟ್ ಸಂಡೇ ಹೆಂಗೆ ಹೋಗ್ತದೋ ಗೊತ್ತಿಲ್ಲ. ಮತ್ತು ಮಂಡೇ ಆಸ್ ಇಟ್ ಈಸ್ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಹಾಗೇನೆ ಇವತ್ತು ನಮ್ಮ ರೂಟೀನ್ ಸ್ಟಾರ್ಟು. ಈಗ ಟೈಮು 5 ಗಂಟೆ 15 ನಿಮಿಷ ಆಗ್ಯದ್ರಿ. ಇಷ್ಟು ರಂಗೋಲಿ ಎಲ್ಲ ಮುಗಿಸ್ಕೊಂಡು ಒಂದು 10 ಅಥವಾ 15 ನಿಮಿಷ ಅಷ್ಟೇ ವಾಕಿಂಗ್ ಹೋಗಿರ್ತೀವಿ. ಸೂಟಿ ಇತ್ತು ಅಂದ್ರೆ ಅರ್ಧ ಗಂಟೆ 45 ಮಿನಿಟ್ಸ್ ಹೋಗಿರ್ತೀವಿ. ಇಲ್ಲ ಅಂದ್ರೆ ಒಂದು 15-20 ನಿಮಿಷ ಅಷ್ಟೇ ಹೋಗಿ ಬರ್ತೀವಿ ನೋಡ್ರಿ. ಹಂಗೆ ಒಂದು ಮುಂಜಾನೆ ಮಾತು ಕೇಳಲಿಕ್ಕೆ ಅಂಥೇಳಿ ಒಂದಿಷ್ಟು ಮಂದಿ ನಮ್ಮ ಫ್ಯಾಮಿಲಿಯರ್ಸು ವೇಟ್ ಮಾಡ್ತಿರ್ತೀರ, ಖುಷಿ ಪಡ್ತೀರಿ. ಹೀಗಾಗಿ ಜೀವನದೊಳಗೆ ನನ್ನ ಅನುಭವದ್ರಿ ಇದೇನು ಈಗ ನಾ ಹೇಳಲಿಕ್ಕತ್ತದ ಮುಂಜಾನೆ ಮಾತಲ್ಲ, ಹಂಗೆ ನಿಮ್ಮ ಜೊತೆ ಮಾತು ಹೇಳಲಿಕತ್ತೀನಿ. ನಮ್ಮಿಂದ ಇನ್ನೊಬ್ರು ಖುಷಿ ಸಿಗ್ತದ ಅಂದ್ರೆ ಅವರಿಗೆ ಖುಷಿಯಾಗಿ ಇರೋಂಥದ್ದು ಇದು. ಈಗ ಮುಂಜಾನೆ ಮಾತು ಭಾಳ ಜನರು ಇಷ್ಟಪಡ್ತೀರಿ, ನನಗೂ ಹೇಳಲಿಕ್ಕೆ ಸೇರ್ತದೆ. ಅದು ಹಾಗೇನೆ ಇನ್ನೊಬ್ಬರನ್ನ ಖುಷಿ ಪಡಿಸುವಂಥದ್ದು ಎಲ್ಲರಲ್ಲಿಯೂ ಇರ್ತದ ಅಂತ ಅನ್ಕೋತೀನಿ. ಆದ್ರೆ ಒಬ್ಬರ ಖುಷಿಯನ್ನು ಕಸಿದುಕೊಳ್ಳೋದು ಯಾರಲ್ಲಿಯೂ ಬೇಡ್ರಿ. ಒಬ್ರು ಖುಷಿಯಾಗಿರಿದ್ದಾರೆ ಅಂತಂದ್ರೆ ಅವ್ರ ಖುಷಿ ನೋಡಿ ನಾವು ಖುಷಿ ಪಡೋಣ. ಆದ್ರೆ ಒಬ್ರು ನಗ್ಲಿಕತ್ತಾರ, ನಕ್ಕೋತ ಇದ್ದಾರೆ ಅಂದ್ರೆ ಅದನ್ನ ಕಸಗೊಳ್ಳುವಂಥ ಬುದ್ಧಿ ಯಾರಿಗೂ ಬೇಡ ಅಂತ ಹೇಳ್ತಾ ಒಂದು ಮುಂಜಾನೆಯ ಮಾತು. ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು, ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕೆ ಆಗುತ್ತಾ? ಜೀವನದ ಆಸೆಗಳು ಹಂಗೆ ಇರ್ತಾವೆ, ಕೆಲವು ಸಾಧ್ಯ ಕೆಲವು ಅಸಾಧ್ಯ. ಎಷ್ಟು ಚಂದ ಅದ, ಎಷ್ಟು ಅರ್ಥಪೂರ್ಣವಾಗಿ ಅದ ನೋಡ್ರಿ. ನಾವು ಏನೋ ಕೆಲವೊಂದು ಇಷ್ಟಪಡ್ತೀವಿ, ಅದು ನಮಗೆ ಗೊತ್ತಿರಲ್ಲ, ನಾವು ಬಹಳ ಟಫ್ ಅದ ಏನೋ ಅದು ಸಾಧ್ಯ ಇಲ್ಲ ಅಂತಿರ್ತೀವಿ, ಬಹಳ ಜಲ್ದಿ ಕೆಲಸ ಆಗಿಬಿಟ್ಟಿರ್ತದೆ. ಒಂದೊಂದು ಸರಿ ಎಷ್ಟೊಂದು ಪ್ರಯತ್ನ ಪಡ್ತೀವಿ, ಆಗಿರೋದೇ ಇಲ್ಲ. ಇದು ಹಿಂಗೇನೆ ಇರ್ತದೆ. ಇನ್ನೊಂದು, ಪ್ರಪಂಚ ನೀ ಹೇಗೆ ಇದ್ರೂ ದೂಷಿಸುತ್ತದೆ, ಪ್ರಪಂಚ ನೀ ಹೇಗೆ ಇದ್ರೂ ದೂಷಿಸುತ್ತದೆ, ಶ್ರೀರಾಮನಂತಿದ್ದರೂ ದೂಷಿಸುತ್ತದೆ, ಸತ್ಯ ಹರಿಶ್ಚಂದ್ರನಂತಾದರೂ. ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ, ಸದಾಕಾಲ ನೀನಾಗಿರು. ನಾವು ಇವತ್ತು ಖುಷಿಯಾಗಿ ಇರಬೇಕು ಅಂದ್ರೆ ನಾವು ನಾವಾಗಿರಬೇಕು. ಅದರೊಳಗೆ ಖುಷಿನೂ ಸಿಗ್ತದ, ನೆಮ್ಮದಿನೂ ಸಿಗ್ತದ್ರಿ. ಅದಕ್ಕೆ ನಾವು ನಾವಾಗಿಯೇ ಇರೋಣ ಅಂತ ಹೇಳ್ತಾ ಇವತ್ತಿನ ಡೇಯನ್ನು ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ, ತುಳಸಿ ಮುಂದೆ ಎಷ್ಟು ಚಂದ ದೀಪ, ಅದೇನು ಗೊತ್ತಿಲ್ಲ, ತುಳಸಿ ವೃಂದಾವನದ ಮುಂದೆ ಒಂದು ಸಣ್ಣ ದೀಪ ಇತ್ತಂದ್ರೆ ಇಡೀ ಮನೆಗೆ ಮೆರಗನ್ನ ಕೊಡ್ತದೆ. ಅಷ್ಟು ಪಾಸಿಟಿವ್ನೆಸ್ ಇರ್ತದೆ, ಅಷ್ಟು ಮನಸ್ಸಿಗೆ ನೆಮ್ಮದಿ. ಈಗ ನೋಡ್ರಿ, ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ. ದಿನನಿತ್ಯ ಹೂ ಇದ್ರೆ ಹೂ ಏರಿಸಿರ್ತೀನಿ, ಇಲ್ಲ ಅಂದ್ರೆ ರಂಗೋಲಿ ಸೇವಾ ಅಂತೂ ಇದ್ದೇ ಇರ್ತದೆ. ಮತ್ತು ಒಂದಿಷ್ಟು ಹೆಸರು ಕಾಳು ನೆನೆಸಿ ಇಟ್ಟಿದ್ದೆ. ನೆನೆಸಿ ಅಂದ್ರೆ ಏನ್ರಿ, ತೊಳೆದು ಇಟ್ಟಿನಿ, ತೊಳ್ಕೋತೀನಿ. ಯಾಕಂದ್ರೆ ಈಗ ಎಲ್ಲ ಏನೇ ಇದ್ರೂ ಒಟ್ಟ ತೊಳಿರಿ. ಯಾಕಂದ್ರೆ ಕೆಮಿಕಲ್ಲು, ನಾವು ಪೌಡ್ರ್ ಹುಳ ಆಗಬಾರ್ದಂತ ಎಲ್ಲದಕ್ಕೂ ಪೌಡ್ರ್ ಹಾಕಿರ್ತಾರೆ. ಆ ಪೌಡ್ರ್ ಹೋಗಿ ನಮ್ಮ ಹೊಟ್ಟೆ ಒಳಗೆ ಮತ್ತು ಪಲ್ಯದೊಳಗೆ ಒಂದಿಷ್ಟು ಹೋಗ್ತದೆ. ಏನು ತಿಂತೇವೋ ಎಲ್ಲಾದ್ರ ಮೂಲಕ ಒಂದಿಷ್ಟು ಅಂತ ಹೇಳಿ ಹೊಟ್ಟೆಯೊಳಗೆ ಹೋಗಿ ಏನೇನು ಆಗ್ಲಿಕ್ಕತ್ತದ. ಎಲ್ಲರೂ ನೋಡ್ತೀವಿ ದಿನನಿತ್ಯ ಕ್ಯಾನ್ಸರ್ ರೋಗಿಗಳನ್ನು, ಅವ್ರಿಗೆ ಹಿಂಗಾಯ್ತು ಇವ್ರಿಗೆ ಹಂಗಾಯ್ತು ಅಂತ ಕೇಳ್ತೀವಿ. ಅದಕ್ಕೆ ತಿಳಿದಷ್ಟಾದರೂ ಮಾಡೋದು. ಅದಕ್ಕೆ ನಾನು ಹೆಸರು ಕಾಳು ಒಂದು ಸ್ವಲ್ಪ ತೊಳೆದಿಟ್ಟೆ. ಇನ್ನೊಂದಿಷ್ಟು ಸಾಯಂಕಾಲ ದೋಸೆ ಮಾಡಬೇಕು ಅಂತ ಹೇಳಿ ಇಟ್ಕೋತೀನಿ ರೀ. ಈಗ
ಹೆಸರು ಕಾಳು ತೊಳೆದು ಅವನ್ನ ಒಣ ಹಾಕಿ ಒಂದು ಕಾಟನ್ ಬಟ್ಟೆ ಮೇಲೆ ಸ್ನಾನ ಮುಗಿಸ್ಕೊಂಡು ಬಂದು ಫ್ಯಾನ್ ಹಚ್ಚಿಟ್ಟು ಹೋಗಿದ್ದೆ. ಅಷ್ಟು ಜಲ್ದಿ ಆರೇ ಬಿಟ್ಟಿದ್ದು ರೀ. ಈಗ ಏನು ಮಾಡಿಬಿಡ್ತೀನಿ, ಅವನ್ನ ಚೆಂದಾಗಿ ಹುರ್ಕೋತೀನಿ. ಅವನ್ನೆಲ್ಲ ಆರಿಬಿಟ್ಟವ್ರಿ. ಯಾಕಂದ್ರೆ ಈಗ ಬ್ಯಾಸಿಗೆ ಅಲ್ರಿ, ಭಾಳ ಜಲ್ದಿ ಆರ್ತಾವ ನೋಡ್ರಿ. ಹಸಿಯಾಗಿ ಏನೂ ಇಲ್ರಿ ಅವು. ಈಗ ಒಟ್ಟು ಚೆಂದಾಗಿ ಹುರ್ಕೊಂಡು ಒಂದಿಷ್ಟು ಪಲ್ಯ ಮಾಡ್ತೀನಿ. ಹೆಸರು ಹಿಂಡಿ ಪಲ್ಯ ಮಾಡ್ಲಿಕತ್ತೀನಿ ರೀ. ನಮ್ಮ ಮನೆಯೊಳಗೆ ಹೆಸರು ಹಿಂಡಿ ಪಲ್ಯ ಅಂದ್ರೆ ಸಾಕು, ಎಲ್ರಿಗೂ ಇಷ್ಟ. ಅದ್ರ ಕಾಂಬಿನೇಷನ್ನು ಚಪಾತಿನೂ ಬರ್ತದ, ಭಕ್ರಿನೂ ಬರ್ತದ. ಭಕ್ರಿ ಅಂದ್ರೇ ಸೇರ್ತಾವ. ಮತ್ತು ಈ ಬ್ಯಾಸಿಗೆಗೆ ಭಕ್ರಿ ಅನ್ರಿ, ಜೋಳದ ನುಚ್ಚು ಅಂತನ್ರಿ, ಇವು ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಒಂದ್ಸರಿ ಮುಂಜಾನೆ 2 ಭಕ್ರಿ ತಿಂದು ಹೋಗ್ಬಿಟ್ರೆ ಮತ್ತೇನು ಹಗಲೆಲ್ಲ ರಕರಕ ಆಗಂಗಿಲ್ಲ, ಹಸಿವಿ ಆಗಂಗಿಲ್ಲ. ನಮ್ಮ ಬಿಜಾಪುರ ಸೈಡೆಲ್ಲ ಜೋಳದ ರೊಟ್ಟಿನೇ ಭಾಳ ರೀ. ಮತ್ತು ನಿಮ್ಮ ಸೈಡ್ ಎಲ್ಲ ಕ್ಲೈಮೇಟ್ ವೈಸ್, ಕ್ಲೈಮೇಟ್ ಮೇಲೆ ಡಿಪೆಂಡ್ ಇರ್ತದೆ ಆಹಾರ ಪದ್ಧತಿ. ಮತ್ತು ರಾಗಿ, ನಮ್ಮಲ್ಲಿ ರಾಗಿ ಗಂಜಿ ಇರ್ತದೆ, ತೋರ್ಸಿನ ಸಾಕಷ್ಟು ಸರಿ. ಹೀಗಾಗಿ ಡೈಲಿ ಏನು ರಾಗಿ ಗಂಜಿ ತೋರಿಸಿರಂಗಿಲ್ಲ. ರಾಗಿ ಗಂಜಿ ಮಾಡ್ತೀವಿ. ಒಬ್ಬೊಬ್ರ ಕಡೆ ಡೈಲಿನೇ ರಾಗಿ ಮುದ್ದೆ ಇರ್ತದೆ. ಆ ಕಡೆಗೆ ರಾಗಿ ಮುದ್ದೆ, ನಮ್ಮ ಸೈಡ್ ರಾಗಿ ಮುದ್ದೆ ಅಷ್ಟೊಂದು ಜನರು ಇಷ್ಟಪಡಂಗಿಲ್ರಿ. ಯಾಕಂದ್ರೆ ನಮ್ಮ ಜೋಳ ಗೋಧಿನಿ ನಮ್ಮ ಕಡೆ ಎಲ್ಲ ಜಾಸ್ತಿ ಬೆಳೆಯೋದು, ಒಣ ಬೇಸಾಯ, ರಾಗಿ ಬೆಳೆಯಂಗಿಲ್ರಿ ಈ ಕಡೆ. ಈಗೆಲ್ಲ ಚೆಂದಾಗಿ ಹುರ್ಕೊಂಡು ಅವನು ಒಂದಿಷ್ಟು ತೆಗೆದು ಒಂದಿಷ್ಟು ಪಲ್ಯಕ್ಕೆ ತಕ್ಕೊಂಡು ಬಿಡ್ತೀನಿ. ಹೆಸರು ಕಾಳು ಪಲ್ಯ ಅನ್ರಿ, ಹೆಸರು ಹಿಂಡಿ ಪಲ್ಯ ಅನ್ರಿ, ಅಥವಾ ಹೆಸರು ಕಾಳಿನ ಹುಳಿ ಅನ್ರಿ, ಹೆಸರು ಕಾಳು ಉಂಡಿ, ಹೆಸರು ಉಂಡಿ ಅನ್ರಿ, ಎಷ್ಟು ರುಚಿ ನೋಡ್ರಿ. ಮತ್ತು ಈ ಬ್ಯಾಸಿಗೆಗೆ ತಂಪುನೂ ಕೂಡ ಅದ, ಆರೋಗ್ಯಕ್ಕೆ ತಂಪು. ಈಗ ನೋಡ್ರಿ ಒಂದಿಷ್ಟು ಪಲ್ಯ ಮಾಡಲಿಕ್ಕೆ ತಕ್ಕೊಂಡೆ, ಒಂದಿಷ್ಟು ನೀರು ಹಾಕಿ ಅದರೊಳಗೆ 1 ಸ್ಪೂನ್ನಷ್ಟು ಒಳ್ಳೆ ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಇವಿಷ್ಟು ಉಂಡಿಯರೇ ಮಾಡ್ತೀನಿ. ಇಲ್ಲ ಅಂತಂದ್ರೆ ಇದು ಹೆಸರು ಹಿಟ್ಟು ಮಾಡಿ ಇಟ್ಕೋತೀನಿ ರೀ. ನೋಡ್ರಿ ಇಷ್ಟಾಗ್ಯದ. ಇವಿಷ್ಟು ತೆಗೆದು ಇಟ್ಕೋತೀನಿ, ಆರಿಸಿ ಮಿಕ್ಸಿ ಹಾಕ್ತೀನಿ. ಇದು ಏನದ ಹೆಸರು ಹಿಟ್ಟು ಅಥವಾ ಹೆಸರು ಉಂಡಿ ತಯಾರಾಗ್ತದೆ. ಮೊನ್ನೆಯೊಬ್ರು ಹೆಸರು ಹಿಟ್ಟು ಅಂದ್ರೆ ಏನಂತ ಕೇಳಿರಿ, ತೋರಿಸ್ತೀನಿ ರೀ. ಮನೆಯೊಳಗೆ ಮಾಡಿದಾಗ ಅದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗೇನದ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಲ್ರೆಡಿ ಮಾತಾಡಿದ್ವಿ. ಭಕ್ರಿನೇ ಬೆಸ್ಟು ಅಂತ ಹೇಳಿ ಅದಕ್ಕೆ ಭಕ್ರಿನೇ ಮಾಡ್ತೀನಿ ನೋಡ್ರಿ. ಈಗ ಫಾಸ್ಟ್ ಆಗಿ ಭಕ್ರಿ ಮಾಡಿಬಿಡೋದು. ಮತ್ತು ಜೋಳದ ಹಿಟ್ಟು ಹಾಕ್ಸ್ಕೊಂಡು ಬಂದು 2 ತಿಂಗಳಾಯ್ತ್ರಿ. ಸ್ವಲ್ಪ ಜಿಗಿ ಕಡಿಮೆ ಆಗಿರ್ತದೆ. ಅದ್ರ ಸಲುವಾಗಿ ಈಗ ಜಿಗಿ ಜಾಸ್ತಿ ಹಾಕೊಂಡೆ. ಅದೇ ಫ್ರೆಶ್ ಹಾಕ್ಸಿದ್ವಿ ಅಂತಂದ್ರೆ ಜಿಗಿ ಕಡಿಮೆ ಆಗಿರೋದಿಲ್ರಿ. ಇದೇನದ ಹಾಕಿಸಿ 2 ತಿಂಗಳಾಯ್ತಲ್ಲ, ಹಿಂಗಾಗಿ ಜಿಗಿ ಕಡಿಮೆ ಆಗಿರ್ತದ. ಒಂದಿಷ್ಟು ನೀರನ್ನು ಜಾಸ್ತಿ ಕುದಿಸಿ ಹಾಕೊಂಡು ಬಿಡುದು ನೋಡ್ರಿ. ಹಂಗೆ ಹಾಕೊಳ್ಳಿಕ್ ಹೋಗಿ ಇವತ್ತು ಸ್ವಲ್ಪ ನೀರು ಜಾಸ್ತಿನೇ ಆಗ್ಬಿಡ್ತ್ರಿ. ಎಲ್ಲಿ ಭಕ್ರಿ ಕೆಟ್ಟ ಹೋದು ಏನೋ, ಬರೋದಿಲ್ಲೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಬೆಸ್ಟ್ ಭಕ್ರಿನೇ ಮಸ್ತ್ ಸ್ಮೂತ್ ಆಗಿ ಆಗ್ಯಾವ ನೋಡ್ರಿ. ಡೈಲಿ ನಮಗೆ ಜೂನಿಂದ ಏನು ಸ್ಕೂಲ್ ಇರ್ತದಲ್ರಿ, ನನಗೆ ಅದೇ ಚಲೋ ಅನಿಸ್ಬಿಟ್ಟದ್ರಿ. ಈಗ ಏನಾಗ್ಬಿಟ್ಟದ, ಒಬ್ಬಾಕೆಂತೂ 7:15 8 ಹಿಂಗೆ ಬರ್ತದ ಏನೋ ಅಂತಾರಲ್ರಿ. 8:15 ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು. ಈಗ ನಾನೇ 8:20ಕ್ಕೆ 8:30 8:25ಕ್ಕೆ ಹೊಂಟ್ಬಿಟ್ಟಿನಿ ರೀ. ನನಗಿಂತ ಮುಂಚೆ ಅವ್ರಿ 3 ಮಂದಿ, ನಮ್ಮ ಮನೆಯವ್ರು ಒಬ್ಬರ 9ಕ್ಕೆ ಹೊಂಟಾರ. ಈಗ ಹಂಗಾಗ್ಯದ, ನಮ್ಗಿಂತ ಲೇಟ್ ಅವ್ರಿ. ಅವರಿಬ್ರು ಅಂತೂ 8 7:15 ಹಿಂಗಾಗ್ಯದ್ರಿ. ಅಷ್ಟರೊಳಗೆ ಅಡುಗೆ ಆಗಬೇಕು. ಮತ್ತು ಮೊನ್ನೆನೂ ಒಬ್ರು ಒಂದು ಕ್ವಶನ್ ಕೇಳಿದ್ರಿ, ನೀವು ಎಷ್ಟು ಗಂಟೆಗೆ ಮಲಗ್ತೀರಿ, ಎಷ್ಟು ಗಂಟೆಗೆ ಕೇಳ್ತೀರಿ ಅಂತ. ಆಲ್ಮೋಸ್ಟ್ ಮಲ್ಕೋಬೇಕಾದ್ರೆ 10:45 11 o'clock ಆಗಿರ್ತದೆ ರೀ. ಮುಂಜಾನೆ ಅಂತೂ 4 ಗಂಟೆ 4:10 4:15ಕ್ಕೆ ಏಳಬೇಕು ನೋಡ್ರಿ.
ಇನ್ನೇನದ ಭಕ್ರಿ ಅಂತೂ ಮಾಡೋದಾಯ್ತ್ರಿ. ಇನ್ನು ಹೆಸರು ಹಿಂಡಿ ಪಲ್ಯ ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಆ್ಯಕ್ಚುಲಿ ನನಗೆ ಈ ಹೆಸರು ಹಿಂಡಿ ಪಲ್ಯದೊಳಗೆ ಸಬ್ಬಸಿಗೆ ಅಥವಾ ಮೆಂತೆ ಯಾವುದಾದ್ರೂ ಒಂದು ಪಲ್ಯ ಹಾಕಿರ್ತೀನಿ ರೀ. ಇವತ್ತು ಯಾವುದೂ ತರೋದಾಗಿಲ್ಲ, ಹಾಗಾಗಿ ಮನೆಯೊಳಗೆ ಇದ್ದದ್ದ ಹಾಕ್ತೀನಿ. ಉಳ್ಳಾಗಡ್ಡಿ ಹಾಕಿ ಮಾಡಿದ್ರು ಮಸ್ತ್ ಟೇಸ್ಟ್ ಆಗ್ತದ್ರಿ. ಕಡಿಗೆ ಉಳ್ಳಾಗಡ್ಡಿ ಒಗ್ಗರಣೆ ಕೊಟ್ಟರು ಚಲೋ ಆಗ್ತದೆ. ಬಟ್ ನಾನು ಇವತ್ತು ಒಗ್ಗರಣೆಗೆ ಸಿಂಪಲ್ ಆದ ಒಗ್ಗರಣೆ ಮಾಡ್ಲಿಕತ್ತೀನಿ. ಆದ್ರೆ ಏನು ಒಂದು 2-3 ಹಸಿ ಮೆಣಸಿನಕಾಯಿ ಕಲ್ಲೊಳಗೆ ಕುಟ್ಕೊಂಡು ಹಾಕ್ಲಿತ್ತೀನಿ. ಯಾಕಂದ್ರೆ ಖಾರ ಪುಡಿ ಜೊತೆ ಹಸಿ ಮೆಣಸಿನಕಾಯಿ ಬಹಳ ಟೇಸ್ಟ್ ಹತ್ತದ್ರಿ. ಅದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಹಿಂಗಾಗಿ ನಾನು ಒಂದು 2-3 ಹಸಿ ಮೆಣಸಿನಕಾಯಿ ಕುಟ್ಟಿ ಹಾಕ್ಲಿತ್ತೀನಿ. ಅದಕ್ಕಿಂತ ಮುಂಚೆ ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿರ್ತೀನಿ. ಬೆಳ್ಳುಳ್ಳಿ ಹಾಕಿದ್ರೆ ಇಂಗ್ ಹಾಕುವ ಅವಶ್ಯಕತೆ ಇಲ್ಲ. ಎಲ್ಲ ಹಾಕಿ ಈಗೇನದ ಒಂದು 2-3 ಹಸಿ ಮೆಣಸಿನಕಾಯಿನ ತಗೊಂಡಿಲ್ಲ, ಅವನು ಕಲ್ಲೊಳಗೆ ರುಬ್ಕೊಂಡು, ಮತ್ತು ಮಿಕ್ಸಿಗೆ ಹಾಕೋಕ್ಕಿಂತ ಕಲ್ಲೊಳಗೆ ರುಬ್ಕೊಂಡಿದ್ದು ಬಹಳ ಟೇಸ್ಟ್ ಆಗ್ತದ್ರಿ. ಹಾಗಾಗಿ ಸಣ್ಣ ಕಲ್ಲು ತೊಗೊಂಡು ಬಂದಿದ್ದು ನಿಮಗೆಲ್ಲ ಗೊತ್ತಾ. ಇದನ್ನ ನಾನು ಆನ್ಲೈನ್ಯಾಗ ಹಾಕಿದ್ದು. ಇನ್ನೂ ಒಂದು ಕಲ್ಲು ಅದು ಬನಶಂಕರಿಗೆ ಹೋದಾಗ ಬದಾಮಿಯೊಳಗೆ ಅಲ್ಲಿ ಕಲ್ಲಿನೂ ಎಲ್ಲ ಸಿಗ್ತಾವ್ರಿ, ಅಲ್ಲಿ ತೊಗೊಂಡು ಬಂದಿದ್ದೆ. ಈಗೇನದ ಒಂದು 2-3 ಮೆಣಸಿನ್ಕಾಯಿ ರುಬ್ಬಿ ಹಾಕ್ತೀನಿ. ಒಗ್ಗರಣೆ ಒಳಗೆ ಹಾಕ್ಬೇಕ್ರಿ. ಯಾಕಂದ್ರೆ ಇವು ತಿನ್ನೋ ಹೊತ್ನ್ಯಾಗ ಖಾರ ಹತ್ತಂಗಿಲ್ಲ. ಹೆಸರು ಹಿಂಡಿ ಪಲ್ಯದಾಗ ಅಷ್ಟೊಂದು ಖಾರ ಹತ್ತಂಗಿಲ್ಲ, ಡಿಫ್ರೆಂಟ್ ಟೇಸ್ಟ್ ಆಗ್ತಾವ. ಅದ್ರ ಸಲುವಾಗಿ ಹಾಕ್ಲಿಕತ್ತೀನಿ. ಮತ್ತು ಇಷ್ಟು ಹಾಕಿ ನಾವು ಕುದಿಸಿ ಇಟ್ಕೊಂಡ ಹೆಸರು ಕಾಳು ಏನದ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ. ಮತ್ತು ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಪುಡಿ, ಮಸಾಲೆ ಪುಡಿ, ಒಂಚೂರು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪಂತೂ ಹಾಕಿ ಇರ್ತದೆ. ಮ್ಯಾಲೇನದ ಸ್ವಲ್ಪ ಕೊತ್ತಂಬರಿ ಹಾಕಿ ಚಂದಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಕುದಿಸ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಹೆಸರು ಕಾಳು ಪಲ್ಯ ರೆಡಿ ಆಗ್ತದೆ ನೋಡ್ರಿ. ಮತ್ತು ಇದು ಭಕ್ರಿಗೂ ಅಷ್ಟು ಟೇಸ್ಟ್ ಹತ್ತದ, ಮತ್ತು ಚಪಾತಿಗೂ ಅಷ್ಟು ಟೇಸ್ಟ್ ಹತ್ತದ. ಇನ್ನೂ ಸ್ವಲ್ಪ ನೀರು ಹಾಕಿ, ಹಂಗೆ ನಮಗೊಂದು ಸ್ವಲ್ಪ ರಸ ಜಾಸ್ತಿ ಬೇಕು ಅಂತಂದ್ರೆ ಸ್ವಲ್ಪ ನೀರು ಹಾಕಿ ಕುದಿಸಿ ಅನ್ನಕ್ಕೆ ಹಾಕೊಂಡ್ರೂ ಸತೇಕ ಅಷ್ಟು ಟೇಸ್ಟ್ ಆಗ್ತದೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂಚೂರು ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಸರ್ವ್ ಮಾಡಿ ತೋರಿಸ್ಲೇ ಇಲ್ಲ ಅಂತಂತೀರಿ, ಸರ್ವ್ ಮಾಡಿನೂ ತೋರಿಸ್ತೀನಿ. 1 ಬೈಟ್ ಟೇಸ್ಟು ಕೂಡ ನೀವು ಮಾಡಿ ಹೆಂಗಾಗಿತ್ತು ಅಂತ ಹೇಳಾಕಂತ್ರಿ. ನಾನು ಕೂಡ 1 ಬೈಟ್ ಟೇಸ್ಟ್ ನೋಡ್ತೀನಿ. ಅಷ್ಟಾಯ್ತ್ರಿ. ಇನ್ನೂ ಒಂದು ಮನೆ ಒಳಗೆ ಮತ್ತು ಇದ್ರೊಳಗೆ ಒಂದಿಷ್ಟು ಹಸಿ ಶೇಂಗಾ ಹಾಕಿದ್ರೆ ಇನ್ನೂ ಟೇಸ್ಟ್ರೆ. ಭಾಳಲ್ಲ, 1 ಮುಷ್ಟಿ ಅಷ್ಟೇ ಹಸಿ ಶೇಂಗಾ, ಅದು ಒಂದು ಮರ್ತಿದ್ದೆ. ಹಾಗಾಗಿ ಲಾಸ್ಟಿಗೆ ಹಾಕಿದೆ. ಇದೇನು ಒಗ್ಗರಣೆ ಒಳಗೆ ಹಾಕ್ಬೇಕಂತೇನು ಇಲ್ರಿ. ಇದೇ ಎಲ್ಲ ಆಗಿರ್ತದಲ್ಲ, ರೆಡಿ ಆದಮೇಲೆ ಹಾಕಿದ್ರು ನಡೀತದೆ. ಅದು ಟೇಸ್ಟ್ ಬಹಳ ಟೇಸ್ಟ್ ಆಗ್ತದೆ. ಈಗ ಸರ್ವ್ ಮಾಡೋಣ. ಮೊದಲು ಒಂಚೂರು ಉಪ್ಪು ಹಾಕಿ, ಪಲ್ಯ ಹಾಕಿ, ಹೆಸರು ಹಿಂಡಿ ಪಲ್ಯ ಹಾಕಿ, ಭಕ್ರಿ ಮಸ್ತ್ ಪದರ್ ಭಕ್ರಿ ಆಗ್ಯಾವ. 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗ್ಯದ ಅಂತ ಹೇಳ್ತೀನಿ. ಮತ್ತು ನಾವು 1 ಬೈಟ್ ಏನು ಟೇಸ್ಟ್ ನೋಡಿ ಹೇಳಿಕತ್ತಿಲ್ಲ, ನೀವು 1 ಬೈಟ್ ಟೇಸ್ಟ್ ನೋಡಿದ್ರೆ ನಾನೀಗ ಊಟ ಮಾಡಿನೇ ಹೆಂಗಾಗ್ಯದ ಅಂತ ಹೇಳಿತೀನಿ. ಖರೆ ಸೂಪರ್ ಆಗಿತ್ರಿ. ಇದ್ರೊಳಗೆ ನೋಡ್ರಿ, ಬೆಳ್ಳುಳ್ಳಿ ಹಾಕಿಲ್ಲ, ಉಳ್ಳಾಗಡ್ಡಿ ಹಾಕಿಲ್ಲ, ಏನೂ ಹಾಕಿಲ್ಲ. ಹಂಗೆ ಸಿಂಪಲ್ ಆಗಿ ಮಾಡೀನಿ, ಅಷ್ಟು ಟೇಸ್ಟ್ ಆಗ್ಯದ. ನೀವು ಕೂಡ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಒಂದ್ಸರಿ ತಿಳಿಸ್ತಿರಲ್ಲ. ಏನೂ ಹಾಕಿಲ್ಲ ನೋಡ್ರಿ ಇದ್ರೊಳಗೆ, ಅಷ್ಟಂದ್ರೂ ಅಷ್ಟು ಟೇಸ್ಟ್ ಆಗ್ಯದ ನೋಡ್ರಿ. ಭಕ್ರಿ ಅಂತೂ ಮಸ್ತ್ ಪದರ್ ಭಕ್ರಿ ಆಗ್ಯಾವ. ನೋಡೇ ಇದ್ದೀರಿ, ಅವಾಗೆ ಉಬ್ಬಿದಾಗೆ ಗೊತ್ತಾಗ್ಯದ ನಿಮಗೆ ಮಸ್ತ್ ಪದರ್ ಭಕ್ರಿ ಆಗ್ಯಾವ ಅಂತ ಹೇಳಿ. ಈಗ ಇವತ್ತು ನೋಡ್ರಿ, ಮನಿ ಒಳಗೆ ನಮ್ಮ ಮೇಡಮ್ ಕೊಟ್ಟಿದ್ದು ಸ್ಕೂಲ್ನಾಗ ತಾಂಡೂರು ಮೇಡಮ್ ಮಾವಿನಕಾಯಿ ತೊಗೊಂಡು ಬಂದಿದ್ರು. ಅವರು 2 ಮಾವಿನಕಾಯಿ ಕೊಟ್ಟಾರ. ಒಂದು ಗುಳಂಬ ಮಾಡಬೇಕು, ಒಂದು ಉಪ್ಪಿನಕಾಯಿ ಮಾಡೋಣ ಅಂತ ತಿಳ್ಕೊಂಡು. ಇದು ಉಪ್ಪಿನಕಾಯಿ ವರ್ಷವಿಡೀ ಇಡುವುದಲ್ರಿ, ಹಂಗೆ ಸುಮ್ಮನೆ ಒಂದು ತಿನ್ಬೇಕು ಅಂತ ಅನಿಸಿದಾಗ ಒಂದು 5-6 ದಿವಸಕ್ಕೆ ಇದು ಟೇಸ್ಟ್ ಆಗ್ತದೆ ನೋಡ್ರಿ. ಈಗೆಲ್ಲ ಸಣ್ಣ ನಮ್ಗೆ ಯಾವ ಶೇಪ್ ಒಳಗೆ ಬೇಕು, ಸಣ್ಣ ದೊಡ್ಡ ಶೇಪಲ್ಲಿ ಮೊದಲೇ ಕಟ್ ಮಾಡ್ತೀನಿ. ಕಟ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಳ್ಳುಪ್ಪು ಹಾಕಿದ್ರೂ ನಡೀತದ್ರಿ. ಹೆಚ್ಚಾಗಿ ಉಪ್ಪಿನಕಾಯಿಗೆ ಹಳ್ಳುಪ್ಪೇ ಹಾಕೋದು, ಯಾಕಂದ್ರೆ ಕೆಡಂಗಿಲ್ಲ ಅಂತ ಹೇಳಿ. ಸ್ವಲ್ಪ ಮೆಂತೆದ ಹಿಟ್ಟು, ಮೆಂತೆ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಮೆಂತೆ, ಉಪ್ಪುನ ಸಣ್ಣದೇ ಹಾಕಿನ್ರಿ. ಯಾಕಂದ್ರೆ ಇದು ಭಾಳ ದಿವಸ ಇಡಂಗಿಲ್ಲ.
ನಮ್ಮ ಮಕ್ಕಳು ನೋಡಿದ್ರು ಅಂತಂದ್ರೆ ಹಂಗ ತಿಂದು 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 ಒಂದು 4-5 ದಿವಸನೇ ಖಾಲಿ ಮಾಡಿಬಿಡ್ತಾರ್ರಿ. ಹಂಗ ಸುಮ್ಮ ಒಂದು ಮಾಡೋಣ ಅಂತ ತಿಳ್ಕೊಂಡು ಟೇಸ್ಟಿಯಾಗಿ ಸ್ಕೂಲಿಂದ ಬಂದ ತಕ್ಷಣ ಇದನ್ನ ಕಟ್ ಮಾಡಿ ಮೊದಲ ತೊಳ್ಕೊಂಡಿದ್ದೆ ಮಾವಿನಕಾಯಿ ಫುಲ್ ಚಂದಾಗಿ ನೀರೊಳಗೆ ಒಗೆದು ಒಂದು 10 ನಿಮಿಷದವರೆಗೆ ನನ್ನ ಊಟ ಆಗೋ ತನಕ ನೀರೊಳಗೆ ಒಗ್ದಿದ್ದೀರಿ. ಆಮೇಲೆ ನೀರು ಒಂಚೂರು ಉಳಿಲಾರ್ದಂಗೆ ಚಂದಾಗಿ ಎಲ್ಲ ಒರಿಸಿ ಇದನ್ನಿಂದ ಸಣ್ಣಾಗಿ ಕಟ್ ಮಾಡಿ ಅದರೊಳಗ ಉಪ್ಪು, ಖಾರ, ಸಾಸಿವೆ ಪೌಡ್ರು ಮತ್ತು ಸಾಸಿವೆ ಎಣ್ಣೆ ಇಷ್ಟು ಹಾಕಿ ಎಲ್ಲ ಚಂದಾಗಿ ಮಿಕ್ಸ್ ಮಾಡ್ತೀನಿ. ಎಷ್ಟು ಮಸ್ತ್ ಅಂದ್ರೆ ನಿಮಗೆ ನೋಡಿದ್ರೇನೆ ಬಾಯೊಳಗೆ ನೀರಂತೂ ಬರ್ತಾವ. ಹೌದಾ ಇಲ್ಲ ಹೇಳ್ರಿ. ಮಾವಿನಕಾಯಿನೂ ಎಂತ ಮಸ್ತ್ ಅವ. ಹಂಗ ರುಚಿಗೆ ತಕ್ಕಷ್ಟು ಖಾರ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ರೇ ಇವು, ಬ್ಯಾಡಗಿ ಖಾರ ಪುಡಿ ಅದ. ಕಲರ್ ಮಾತ್ರ ಸೂಪರ್ ಆಗಿರ್ತದ, ಖಾರ ಒಂಚೂರು ಕಡಿಮೆ ಇರ್ತದ. ಹಂಗಾಗಿ ನಮಗಿದು ನಡೀತದ. ನಿಮಗನಿಸ್ತಿರ್ತದ ಬಹಳಷ್ಟು ಖಾರ ಪುಡಿ ಹಾಕಿದೆ ಅಂತ. ಹಂಗೇನಿಲ್ರಿ, ಸಣ್ಣ ಸ್ಪೂನ್ಲೆ ಒಂದು 2-3 ಸ್ಪೂನ್ ಹಾಕಿನಿ ನಾನು. ನಿಮಗೆ ಸಮೀಪದಿಂದ ತೋರಿಸ್ಲಿಕ್ಕತ್ತಿಲ್ಲ ಹಂಗನಿಸ್ತದ. ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿ ಎಲ್ಲ ಚಂದಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸಿನ ಬಾಟಲ್ ಒಳಗೆ ಅಥವಾ ಭರಣಿ ಒಳಗೆ ಹಾಕಿ ಡೈಲಿ ಒಂದು ಚೂರು ತಿನ್ಲಿಕ್ಕತ್ರ 15 ದಿವಸನಾಗೆ ಖಾಲಿ ಆಗಿಬಿಡ್ತದ ನೋಡ್ರಿ. ಅಷ್ಟ ಇವು ಹೆಂಗ್ರಿ, ಉಪ್ಪಿನಕಾಯಿ ಆಯ್ತು, ರಂಜಕ ಆಯ್ತು, ಅವತ್ತಿನ ದಿವಸ ಒಂಚೂರು ಖಾರ ಅನಿಸ್ತಾವ, ಮತ್ತೆ ನೆಕ್ಸ್ಟ್ ಡೇ ಒಂಚೂರು ಕಡಿಮೆ ಆಗ್ತದೆ, ನೆಕ್ಸ್ಟ್ ಡೇ ಹಂಗ ದಿನಗಳದಂತೆ ಟೇಸ್ಟ್ ಆಗುವಂತಾವು ರಂಜಕ ಉಪ್ಪಿನಕಾಯಿಗಳು ನೋಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.